ಶ್ವೇತಾ ಅವರ ಹಾ ರೀ. ನಾವು ದೋಸೆ ಜೋಡಿ ಆಮೇಲೆ ಚಪಾತಿ ಜೊತೆ ಎಲ್ಲ ಕೊಬ್ಬರಿ ಚಟ್ನಿ ತಿಂದಿರ್ತೇವೆ, ಹೌದಾ? ಶೇಂಗಾ ಚಟ್ನಿನೂ ತಿಂದಿರ್ತೇವೆ, ಪುಟಾಣಿ ಚಟ್ನಿನೂ ತಿಂದಿರ್ತೇವೆ. ಇವತ್ತು ನನಗೆ ಅದೆಲ್ಲ ಬಿಟ್ಟು ಡಿಫ್ರೆಂಟ್ ಆಗಿ ಒಂದ್ ಸ್ವಲ್ಪ ಅನ್ನೋ ಟೇಸ್ಟ್ ಕೊಡುವಂತದ್ದು ಒಂದು ಚಟ್ನಿ ಮಾಡಿ ತೋರಿಸ್ತಾರೆ. ಓಕೆ ಇದು ಟಾಸ್ಕ್ ನಿಮಗೆ. ಓಕೆ, ಹಂಗಿದಂದ್ರೆ ನಾನು ಇವತ್ತು ನಿಮ್ಗೆ ಟೊಮೆಟೊ ಹಣ್ಣಿನ ಚಟ್ನಿ ಮಾಡಿ ತೋರಿಸ್ತೇನೆ. ಭಾಷಣೆ ನನ್ನ ಹೆಂಡತಿ ಭಾಷಣೆ ಏನ್ ಹೇಳಿದ್ರು ಮಾಡೇನೆ ಅಂತಾಳ ಅಲ್ಲ. ಕರೆಕ್ಟ್. ಈಗ ಹಂಗಿತ್ತಂದ್ರೆ ರೆಡಿ ಮಾಡ್ತೇನ್ರಿ. ಎಸ್, ಈಚೆ ಕಡೆ ಬಂದ್ಬಿಟ್ರಿ. ಹಾ ರೀ. ನೀವು ಅಟ್ಲಿ ಮಟ್ಟ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ರಿ. ಇಂಟ್ರೋ ಮುಗಿಯೋದ್ರೊಳಗೆ ಈಗ ನೋಡ್ರಿ, ಫಸ್ಟಿಗೆ ಒಂದು ಬಾಂಡೆ ಇಟ್ಕೊಂಡೆ ನಾನು. ಈಗ ಅದ್ರೊಳಗೆ ನೀರು ಹಾಕೊಳತ್ತೇನಿ. 4-5 ಟೊಮೆಟೊನ ಅದ್ರೊಳಗೆ ಹಾಕೊಂಡು ಸ್ವಚ್ಛಾಗ ತೊಳ್ಕೊಳ್ಳೋಣಂತ. ನೋಡ್ರಿ, ಈಗ ಟೊಮೆಟೊಗಳ ತೊಳೆದಾಗೈತಿ. ಈಗ ಇದನ್ನ ಒಂದು ಒಣ ಅರ್ಬಿ ಮೇಲೆ ಹಾಕಿ ಡ್ರೈ ಆಗೋಂಗೆ ಒರೆಸ್ಕೊಳ್ಳೋಣಂತ. ಅಂದ್ರೆ ನೀರಿನ ಅಂಶ ಇರಬಾರ್ದು ಟೊಮೆಟೊ ಮೇಲೆ, ಪೂರ್ತಿ ಒಣಗಬೇಕದ. ಓಕೆ, ಟೊಮೆಟೊ ಅಂತೂ ವರ್ಷ ಆತ, ತೊಳೆದನ ಆತ. ಈಗ ನೆಕ್ಸ್ಟ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣಂತ್ರಿ. ಈಗ ಅದನ್ನ ಒಂದ್ರಾಗ 4 ಭಾಗ ಆಗೋ ಹಂಗ ಕಟ್ ಮಾಡಿ ಇಟ್ಕೊಳ್ಳೋಣಂತ. ಈಗ ನೋಡ್ರಿ, ಒಂದ್ರಾಗ 4 ಭಾಗ ಆಗೋ ಹಂಗ ಎಲ್ಲ ಟೊಮೆಟೊಗಳನ್ನ ನಾನು ಕಟ್ ಮಾಡಿ ಇಟ್ಕೊಂಡೇನಿ. ಇದಂತೂ ರೆಡಿ ಆಗೈತಿ. ಈಗ ನಾವು ಮಸಾಲಿನ ಹುರ್ಕೊಳ್ಳೋಣ್ರಂತ. ಈಗ ನೋಡ್ರಿ, ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡೆ ನಾನು. ಈಗ ನೋಡ್ರಿ, ಇದ ಪ್ಯಾನ್ ಬಿಸಿ ಆಗೈತಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟ ಮೆಂತೆ ಕಾಳನ್ನ ಹಾಕೊಳತ್ತೇನಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟ ಸಾಸಿವೆ, 1 ಟೇಬಲ್ ಸ್ಪೂನ್ ಅಷ್ಟ ಜೀರಿಗೆ. ಈಗ ಇದನ್ನ ಒಂಚೂರು ಹುರ್ಕೊಳ್ಳೋಣ್ರಂತ. ಇವತ್ನೆಲ್ಲ ವಡವಡನ ಹುರ್ಕೊಳ್ಳೋದೇನ್ರಿ? ಹೌದ್ರಿ, ಇದಕ್ಕೇನು ಎಣ್ಣೆ ಹಾಕಂಗಿಲ್ಲ. ಓಕೆ, ಡ್ರೈ ರೋಸ್ಟ್ ಮಾಡೋದು. ಸ್ವಲ್ಪ ಕಲರ್ ಚೇಂಜ್ ಆಗಿ ಚಟ್ ಚಟ್ ಅನ್ನಕತ್ವಲ್ಲ ಅವು. ಈಗ ಇಷ್ಟ ಆದ್ರೆ ಸಾಕ್ರಿ. ಈಗ ಇದ್ರೊಳಗ ಒಂದು 8-10 ಎಲೆ ಕರಿಬೇವನ್ನ ಹಾಕೊಂಡು ಹುರ್ಕೊಳ್ಳೋಣ್ರಂತ. ನೋಡ್ರಿ, ಇದು ಕರಿಬೇವು ಸಹಿತ ಹೆಂಗ ಕಲರ್ ಚೇಂಜ್ ಆಗತೈತಿ, ಫುಲ್ ಕ್ರಿಸ್ಪ್ ಆಗತೈತಿ. ಎಲ್ಲ ಒಣಗಿದ ನೋಡ್ರಿ ಅವು. ಇದು ಇಷ್ಟ ಆದ್ರೆ ಸಾಕ್ರಿ. ಈಗ ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣಂತ. ಈಗ ನೋಡ್ರಿ, ಇದು ರೆಡಿ ಮಾಡಿ ಇಟ್ಟಿರ್ತಕ್ಕಂಥ ಮಸಾಲೆಗಳನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡೇನಿ. ಈಗ ಅದ್ರೊಳಗ 8-10 ಬೆಳ್ಳುಳ್ಳಿ ಹಾಕೊಳತ್ತೇನಿ. ನೋಡ್ರಿ, ಈಗ ಇಷ್ಟು ತರಿಯಾಗಿ ಮಿಕ್ಸರ್ಗೆ ಹಾಕೊಂಡ್ರೆ ಸಾಕಿದ. ನೋಡ್ರಿ, ಈಗ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ನಾನು ವಾಪಸ್ ಅದ ಪ್ಯಾನ್ ಅನ್ನ ಗ್ಯಾಸ್ ಮೇಲೆ ಇಟ್ಕೊಂಡೇನಿ. ಇದು ಒಂಚೂರು ಬಿಸಿ ಆಗೈತ್ರಿ. ಈಗ ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟ ಎಣ್ಣೆ ಹಾಕೊಳತ್ತೇನಿ. ಎಣ್ಣೆ ಅಂತೂ ಬಿಸಿ ಆಗೈತಿ. ಈಗ ಆಗಲೇನ್ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ 1 by 1 ಇದ್ರೊಳಗ ಇಟ್ಕೊಳತ್ತೆ ನೋಡ್ರಿ. ಶ್ವೇತಾ ಅವ್ರ, ಹಾ ರೀ. ಏನ್ರಿ ಟೊಮೆಟೊ ಎಷ್ಟ್ ಚಂದ ಕೆಂಪ್ ಅದಾವಲ್ಲ ನಿಮ್ಮಂಗನ. ಹೌದ್ರಿ. ಇದು ನೋಡ್ರಿ, ಒಂದ್ ಸೈಡ್ ಹಾಕಿದ್ವಲ್ಲ, ಅದು ಟೊಮೆಟೊ ವಾಪಸ್ ಟರ್ನ್ ಮಾಡ್ಕೊಳ್ಳೋಣ್ರಂತ. ಅಂದ್ರ ಎಲ್ಲಾ ಕಡೆ ಇದ ಬೇಯ್ಬೇಕು ಎಣ್ಣೆ ಒಳಗ. ಇದಕ್ಕ ಒಂಚೂರು ಸಹಿತ ಒಟ್ಟ ನೀರ್ ಹಾಕಬಾರ್ದು. ಇದಕ್ಕ ಹಂಗ ಬೇಯ್ಬೇಕಿದ. ಈಗ ಎಲ್ಲವನ್ನ ಟರ್ನ್ ಮಾಡ್ಕೊಳ್ಳೋಣ್ರಂತ. ಶ್ವೇತಾ ಅವ್ರ, ಎಲ್ಲಾ ಟೊಮೆಟೊ ಬೆಂದಂಗ ಆಗೈತ್ ನೋಡ್ರಿ. ನೆಕ್ಸ್ಟ್ ಏನ್ ಮಾಡ್ತೀರಿ ಈಗ? ಕರೆಕ್ಟ್. ನೋಡ್ರಿ, ಇಲ್ಲೇ ಟೊಮೆಟೊಗಳು ಆಗಲ್ಲೇ ಕಟ್ ಮಾಡಿ ಹಾಕಿದಾಗ ಹೆಂಗಿದ್ವು, ಈಗ ಯಾವ ರೀತಿ ಸಾಫ್ಟ್ ಆಗ್ಯಾವಲ್ಲ, ಸಣ್ಣ ಆಗ್ಯಾವ. ಇದಂತೂ ರೆಡಿ ಆಗೈತ್ರಿ. ಈಗ ಇದಕ್ಕ 4 ಬೆಳ್ಳುಳ್ಳಿ ಹಾಕೊಳತ್ತೇನೆ. ನೆಕ್ಸ್ಟ್ ಒಂದು ಇಂಚಿನಷ್ಟು ಹುಣಸೆ ಹಣ್ಣು ಹಾಕೊಳತ್ತೇನೆ. ಒಂದು ಹುಣಸೆ ಬೊಟ್ಟ. ಈಗ ಇದನ್ನ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ್ರಂತ. ಒಂದು 30 ಸೆಕೆಂಡ್ ಅಷ್ಟು ಒಂಚೂರು ಬೇಯ್ಲಿದ್ದು ಸ್ವಲ್ಪ ಅದ್ರೊಳಗೆ. ಓಕೆ, ಇದು ರೆಡಿ ಆಗೈತ್ರಿ. ಈಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳತ್ತೇನೆ. ಒಂದ್ ಕ್ವಶನ್ ಕೇಳ್ಬೇಕಂತಿದ್ನಿ. ಹೇಳ್ರಿ. ಹುಣಸೆ ಹಣ್ಣು ಹಾಕಿದ್ರಲ್ಲ, ಅದ್ರೇನ್ ಬೀಜ ತೆಗ್ದಿದ್ರೇನಿಲ್ಲ? ಬೀಜ ತೆಗ್ದಿದ್ವಿ. ಹುಣಸೆನ ಹಾಕೋ ಉದ್ದೇಶ ಯಾಕಪ್ಪ ಅಂದ್ರ ಟೊಮೆಟೊನು ಹುಳಿ ಇರ್ತೈತಿ, ಆಮೇಲೆ ಏನಿದ ಹುಣಸೆನು ಹುಳಿ ಇರ್ತೈತಿ. ಯಾಕೆ ಹಾಕೇನಪ್ಪ ಅಂದ್ರ ಹುಣಸೆನ ಹಾಕೋದ್ರಿಂದ ಇದ ಚಟ್ನಿ ಕೆಡಂಗಿಲ್ಲ. ನೀವು 1 ತಿಂಗಳು ಇಟ್ಕೊಂಡಿದ್ದನ್ನ ಚಟ್ನಿ ತಿನ್ಬಹುದು. ಏನ್ ಹೇಳಾಕತ್ತೀನಿ? ಕರೆನಾ? ಓಕೆ, ಇದನ್ನ ಒಂದ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಓಕೆ, ಈಗ ಇದನ್ನ ನಾನು ಮಿಕ್ಸರ್ಗೆ ಹಾಕೊಂಡ್ ಬರ್ತೇನ್ರಿ. ನೋಡ್ರಿ, ಟೊಮೆಟೊನ ಫೈನ್ ಪೇಸ್ಟ್ ಆಗಿ ರೆಡಿ ಮಾಡ್ಕೊಂಡ್ ಬಂದೆ ನಾನು ಮಿಕ್ಸರ್ಗೆ ಹಾಕೊಂಡ. ಈಗ ಲಾಸ್ಟಿಗೆ ಇದಕ್ಕೊಂದ ಒಗ್ಗರಣೆ ಕೊಡೋಣಂತ. ಅಷ್ಟಾದ್ರೆ ಮುಗೀತು. ಐ ಆಮ್ ವೇಟಿಂಗ್. ಬರ್ರಿ. ನೋಡ್ರಿ, ಮತ್ತೆ ವಾಪಸ್ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡು ಅದ ಪ್ಯಾನ್ ಅನ್ನ ವಾಪಸ್ ಇಟ್ಕೊಂಡೇನಿ. ಅದ ಪ್ಯಾನ್ ಯಾಕೆ ಇಟ್ಕೊಂಡ್ರಿ ನೀವು? ತೊಳೆಕ್ ನಾನ್ರಿ ಅದಕ್ಕ ಒಳ್ಳೆ ಏನ್ ತೊಳಿದ್ ಹತ್ತಿತ್ ಅಂತ ಹೇಳಿ ವಾಪಸ್ ಅದನ್ನ ಸ್ವಚ್ಛ ಮಾಡ್ಕೊಂಡು ಇಟ್ಕೊಂಡೇನಿ. ಈಗ ಅದಕ್ಕ 4-5 ಟೇಬಲ್ ಸ್ಪೂನ್ ಅಷ್ಟ ಎಣ್ಣೆ ಹಾಕೊಳ್ಳೋಣ್ರಂತ. ಇದು ನೋಡ್ರಿ, ಚಟ್ನಿ ಮುಗಿ ಮಟ್ಟ ಗ್ಯಾಸ್ ಅನ್ನ ಲೋ ಫ್ಲೇಮ್ ಒಳಗ ಇಟ್ಕೊಂಡು ಕುಕ್ ಮಾಡ್ಬೇಕಿದ್ನ. ನೋಡ್ರಿ, ಈಗ ಎಣ್ಣೆ ಅಂತೂ ಬಿಸಿ ಆಗೈತಿ. ಈಗ ನಾನು ಅದಕ್ಕ ಸಾಸ್ವಿನ ಹಾಕೊಳತ್ತೇನೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟ ಸಾಸ್ವಿ. ನೆಕ್ಸ್ಟ್ ಜೀರಿಗೆ. ಇದನ್ನು ಸಹಿತ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟ ಜೀರಿಗೆ ಹಾಕೊಳತ್ತೇನೆ. ಅದಾದ್ಮೇಲೆ ಉದ್ದಿನಬೇಳೆ. ಇದನ್ನ 1 ಟೇಬಲ್ ಸ್ಪೂನ್ ಅಷ್ಟ ಉದ್ದಿನಬೇಳೆ ಹಾಕೊಂಡೇನಿ. ಇದು ಒಂಚೂರು ಚಟಪಟ ಅನ್ಲಿ ರೀ. ನೋಡ್ರಿ, ಚಟಪಟ ಅನ್ನ ಆತಾವ. ಈಗ ಸಾಸ್ವಿ, ಜೀರಿಗೆ, ಉದ್ದಿನಬೇಳೆ ಎಲ್ಲ. ಈಗ ಅದಕ್ಕೆ ಒಂದು 4-5 ಕರಿಬೇವೆಲೆ ಹಾಕೊಳತ್ತೇನೆ. ಇದನ್ನು ಒಂಚೂರು ಹುರ್ಕೊಳ್ಳೋಣ್ರಂತ. ಇದು ಇಷ್ಟು ಹುರಿದ್ರೆ ಸಾಕ್ರಿ. ನೆಕ್ಸ್ಟ್ ಈಗ ಇದಕ್ಕೆ ಆಗಲೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೆಟೊ, ಅದನ್ನ ಹಾಕೊಳತ್ತೇನೆ.
ಸಾವಕಾಶ ಹಾಕ್ರಿ, ಹಾಕೋ ಮುಂದೆ ಸಿಡಿತೈತಿದೆ, ಎಣ್ಣೆಯಾಗ ಹಾಕ್ತೇವಲ್ಲ ಸಿಡಿತೈತಿ. ಓಕೆ, ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ ಚಂದಾಗ. ಇದ ಪೂರ್ತಿ ಎಣ್ಣೆ ಹೀರ್ಕೋತೈತಿ, ಆಮೇಲೆ ಒಂದು ಕುದಿ ಬರ್ಬೇಕ್ರಿ ಇದು. ಓಕೆ, ಅಂದ್ರೆ ನೀರಂತರೂ ಹಾಕೊಳಕ ಹೋಗ್ಬೇಡ್ರಿ. ಎಣ್ಣೆ ಒಂಚೂರು ಹಿಂಗ ಅದು ಕುದ್ದ ಮೇಲೆ ಒಂಚೂರು ಮೇಲ್ಗಡೆ ಬರ್ತೈತಿ ನೋಡ್ರಿ, ಒಂದ್ ಸ್ವಲ್ಪ ಹಿಂಗ್ ಡಾಟ್ 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 ಗತೆ ಅಷ್ಟ್ ಆಗೋ ಮಟ್ಟ ಇದು ಕುದಿಲಿ ಒಂದ್ 2-3 ನಿಮಿಷ. ನೋಡ್ರಿ ಇದೀಗ ಎಷ್ಟು ಚಂದ ಕುದಿಯಾಕತೈತಿ, ಮೇಲ್ಗಡೆ ಬಬಲ್ ಗತೆ ಹೆಂಗ ಎಣ್ಣೆ ಕಾಣತೈತಿ ನೋಡ್ರಿ. ಹೌದು, ಇಷ್ಟು ಬಂದ್ ಕೂಡ್ಲೆ ನಾವೇನ್ ಆಗಲ್ಲೇ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ತರಿಯಾಗಿ ಆ ಮಸಾಲೆನ ಇದ್ರೊಳಗೆ ಹಾಕೊಳ್ಳೋಣ್ರಿ. ಆಮೇಲೆ ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೇನೆ. ನೆಕ್ಸ್ಟ್ ಖಾರ 1 ಟೇಬಲ್ ಸ್ಪೂನ್, ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬಹುದು. ಅದಾದ್ಮೇಲೆ 1 ಚಿಟಿಕೆ ಅಷ್ಟ ಹಿಂಗ್ ಹಾಕೊಳತ್ತೇನೆ. ಆಮೇಲೆ ಒಂಚೂರು ಬೆಲ್ಲ ಆಪ್ಷನಲ್, ನಿಮ್ಗೆ ಬೇಕಂದ್ರೆ ಹಾಕೋಬಹುದು, ಬೇಡ ಅಂದ್ರೆ ಬಿಡ್ಬೋದು. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ್ರಂತ. ಈಗಿದ ಒಂದು 2-3 ನಿಮಿಷ ಕುದಿಬೇಕು ನೋಡ್ರಿ ಇದು. ಓಕೆ, ಆಯಿಲ್ ಬಿಡ್ಬೇಕು ಅದ್ ಮೇಲ್ಗಡೆ ಎಲ್ಲ, ಅಲ್ಲಿ ತನಕ ಕುದಿಸ್ಕೊಂಡ್ರಿ ಇದನ್ನ. ನೋಡ್ರಿ ಶ್ವೇತಾ ಅವ್ರ, ಇಲ್ಲಿ ದಂಡಿಗೆ ಎಷ್ಟು ಚಂದ ಆಯಿಲ್ ಬಿಟ್ಟೈತೆ ಅದ. ಹಾ ನೋಡ್ರಿ, ಆಯಿಲ್ ಬಿಡ್ತಂದ್ರ ನಮ್ದು ಡಿಶ್ ರೆಡಿ ಆಗೈತಿ ಅಂತ ಹೇಳಿ ಅರ್ಥ. ಹಂಗಿತ್ತಂದ್ರೆ ಶ್ವೇತಾ ಅವ್ರಿಗೆ ಇದನ್ನ ಡಿಶ್ ಔಟ್ ಮಾಡ್ಬಿಡ್ರಿ. ಓಕೆ, ಟೊಮೆಟೊ ಹಣ್ಣಿನ ಚಟ್ನಿ ರೆಡಿ ಆಗೈತಿ, ತಿಂದು ಹೇಳ್ರಿ ಹೆಂಗಾಗೈತೆ ಅಂತ ಹೇಳಿ. ಅಲ್ಲೂ ಇದ್ರ ಜೋಡಿ ಏನ್ರ ಕೊಡ್ಲಾ ತಿನ್ನಾಕ, ಹೆಂಗ್ ತಿನ್ನೋದಿದ್ನ? ಹಂಗ ಯಾಕೆ ಕೊಟ್ಟೇನಂದ್ರ, ಏನಾರ ನಿಮ್ಗೆ ತಿನ್ನಾಕ ಕೊಟ್ಟನೆ ಅಂತಿಕೋ, ಅದ್ರ ಜೊತೆ ರೊಟ್ಟಿ ಚಪಾತಿ ಅನ್ನ, ಇದ್ರದ್ದು ಟೇಸ್ಟ್ ಗೊತ್ತಾಗಂಗಿಲ್ಲ ನಿಮ್ಗೆ. ಹಂಗಾಗಿ ಕಾಂಬಿನೇಷನ್ ಗೊತ್ತಾಕೈತಿ, ಇದ್ರ ಟೇಸ್ಟ್ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ ನಮ್ ಶ್ವೇತಾ ಅವ್ರ. ಹಂಗ ತಿನ್ ನೋಡ್ರಿ, ಆಮೇಲೆ ಇದನ್ನ ಹಂಗ ತಿನ್ನೋಣಂತ. ಟೊಮೆಟೊ ಚಟ್ನಿ ಅಂತ ಅನ್ಸಬಲ್ತಿದೆ ಲಿಟ್ರಲಿ. ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ನಂಗೆ. ಹೇಳ್ಬೇಕಂದ್ರೆ ಒಂದೇ ಮಾತು ಆಗೈತೆ ನೋಡ್ರಿ, ಅಗದಿ ಜಬರ್ದಸ್ತ್ ಚುಮ್ಮೇಶ್ವರಿ ಡಿಶ್ ಆಗೈತಿ. ಇದನ್ನ ಬಿಸಿ ಅನ್ನದ ಜೊತೆ ರೊಟ್ಟಿ ಚಪಾತಿ ಎಲ್ಲಾದ್ರ ಜೋಡಿ ಡೆಡ್ಲಿ ಕಾಂಬಿನೇಷನ್ ಐತಿದ. ದೋಸೆ ಜೊತೆನೂ ಸಹಿತ ಬರ್ತೈತಿ, ಮಸ್ತ್ ಇರ್ತೈತಿ ಕಾಂಬಿನೇಷನ್. ಮನಿ ಒಳಗೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಬರೀ ಥ್ಯಾಂಕ್ಸ್ ರೀ. ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರೆ ನೀವು, ನಾನು ಇವತ್ತು ಟೊಮೆಟೊ ಹಣ್ಣಿನ ಚಟ್ನಿನ ಮಾಡಿ ತೋರಿಸಿದ್ನಿ. ಹೆಂಗೆ ಅನಿಸ್ತು ನಿಮ್ಗೆ ಇವತ್ತಿನ ಎಪಿಸೋಡ್? ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಏನು ಮಾಡಿ ಮತ್ತೊಂದು ಎಪಿಸೋಡ್ ಒಳಗೆ ಮತ್ತೊಂದು ರೆಸಿಪಿ ಒಳಗೆ ಸಿಗೋಣಂತ. ಲವ್ ಯು ಆಲ್, ಬೈ, ಟೇಕ್ ಕೇರ್.